ಅರಸೀಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ನಗರಸಭಾ ಮಾಜಿ ಸದಸ್ಯ ಯೂನುಸ್ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಮೀರ್ ರವರಿಂದ ಜಂಟಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವರಾದ ಬಿ. ಶಿವರಾಮ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಸಹಕಾರ ಸಚಿವ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಜಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಣ್ಣನವರಿಂದ ರಾಜೀನಾಮೆಯನ್ನು ಪಡೆಯಬೇಕು ಎಂದು ಮಾಧ್ಯಮದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರಿಗೆ ಮನವಿ ಮಾಡಿದರು. ಈ ಕೂಡಲೇ ರಾಜಣ್ಣನವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕೆಂದು ಒತ್ತಾಯಿಸಿದರು. ಜೊತೆಗೆ ಸಂಘಟನೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದಿಸುವ ಓರ್ವರನ್ನು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗಣ್ಸಿ ಹೋಬಳಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ರಘು ಹಾಗೂ ಅರಸೀಕೆರೆ ನಗರ ಕಾಂಗ್ರೆಸ್ ಮುಖಂಡರು ಆದ ಶಿರಾಜ್ ಅಲಿ ಬೇಗ್ ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು ಉಪಸ್ಥಿತರಿದ್ದರು. ಉಸ್ತುವಾರಿ ಮಂತ್ರಿಗಳಾದ ಕೆ.ಎನ್. ರಾಜಣ್ಣನವರೇ, ತಾವು ಇತಿಹಾಸ ತಿಳ್ಕೋಬೇಕಾಗತ್ತೆ. 1989ರಲ್ಲಿ ಶಿವರಾಮಣ್ಣನವರು ಮೊದಲನೇ ಬಾರಿ MLA ಆಗಿ ಆಯ್ಕೆ ಆಗಿರ್ತಾರೆ. ಸತತ 4 ಬಾರಿ ಗಣಸಿ ಕ್ಷೇತ್ರದಿಂದ 4 ಬಾರಿ ಆಯ್ಕೆ ಆಗಿರ್ತಾರೆ. ಮಂತ್ರಿಯಾಗಿ ಚಿಕ್ಕಮಗಳೂರು ಉಸ್ತುವಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಸನ ಜಿಲ್ಲೆಗೆ ಅವರ ಕೊಡುಗೆ ಬಹಳ ಅಪಾರವಾದದ್ದು. ಅಂಥವ್ರ ಬಗ್ಗೆ, ಅಂಥ ಹಿರಿಯ ನಾಯಕನ ಬಗ್ಗೆ ನೀವು ಮಾತಾಡಬೇಕಂದ್ರೆ ತಾವು ಇತಿಹಾಸ ತಿಳ್ಕೊಂಡ್ಬರ್ಬೇಕಾಗತ್ತೆ. ಏನು ನಿನ್ನೆ ದಿವಸ ನೀವು ಅವನು ಇವನು ಅಂತ ಮಾಜಿ ಸಚಿವರನ್ನ 4 ಬಾರಿ ಗೆದ್ದವರನ್ನ ನೀವು ಹೇಳಿದ್ದೀರಾ, ತಾವು ತಿಳ್ಕೊಂಡು ಮಾತಾಡಬೇಕಾಗತ್ತೆ. ನಾವು ಈ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಳಿದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಶಿವರಾಮಣ್ಣ ಅಂತ ನಾಯಕರು. ಯಾಕೆ ಅಂದ್ರೆ ಪಕ್ಷ ಇಂದಿನ ಸಮಯದಲ್ಲಿ ಇಡೀ ದೇವೇಗೌಡರ ಕುಟುಂಬ ಸೋತಾಗ ಅವರು ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ MLA ಆಗಿದ್ರು. ಅದು ನೀವು ತಿಳ್ಕೋಬೇಕು. ಈ ಹಾಸನ ಜಿಲ್ಲೆಗೆ ಕೊಡುಗೆ ಅಪಾರ ಅವ್ರದ್ದು. ಯಾಕೆ ಅಂತ ಕೇಳ್ತೀರಾ? ಇಡೀ ನಮ್ಮ ಗಂಜಿ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಾಗ ಅವರು 4 ಹೋಬಳಿಗಳನ್ನ 4 ಕಡೆ ಹಾಕಿ ಅವರ ಕ್ಷೇತ್ರ ಹೊಡೆದಿದ್ದ ಸಮಯದಲ್ಲಿ ಅವರು ಕ್ಷೇತ್ರ ಸಿಕ್ಕಿದ ಕಾರಣ ಹಾಸನಕ್ಕೆ ಹೋದ್ರು. ಹಾಸನದಿಂದ ಅರಸೀಕೆರೆಗೆ ಅವರಿಗೆ ಆಯ್ಕೆ ಮಾಡಿ ಕಳಿಸಿತ್ತು. ಅರಸೀಕೆರೆಯಿಂದ ಬೇಲೂರಿನಲ್ಲಿ ಹೋಗಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಸತತ 7 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿರ್ತಾರೆ, 1 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿರ್ತಾರೆ. ಅಂಥವ್ರ ಬಗ್ಗೆ ನೀವು ಇವತ್ತು ಮಾತಾಡ್ತೀರಾ ಅಂದ್ರೆ ನೀವು ಇತಿಹಾಸ ಗೊತ್ತಿಲ್ಲ. ಹಾಸನ ಬಗ್ಗೆ, ಹಾಸನ ರಾಜಕಾರಣ ಎಂಥದ್ದು ಅಂತ ನಿಮಗೆ ಗೊತ್ತಿಲ್ಲ. ಹಾಸನ ರಾಜಕಾರಣ ಅಷ್ಟೊಂದು ಸುಲಭ ಅಲ್ಲ ಸರ್. ನೀವು ಬಂದು ಹಾಸನದಲ್ಲಿ ಇವತ್ತು ಮಂತ್ರಿ ಆಗಿರ್ಬೋದು, ನಿಮಗೆ ಅಧಿಕಾರ ಇದೆ ಇವತ್ತು ಮಾತಾಡಕ್ಕೆ. ನಿಮ್ಗಿಂತ ಜಾಸ್ತಿ ರಾಜಕೀಯನ ಶಿವರಾಮಣ್ಣ ನೋಡಿದ್ದಾರೆ. ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಾ? ಹಾಸನದಲ್ಲಿ ದೇವೇಗೌಡರು ಬಿಟ್ರೆ ದ ಮೋಸ್ಟ್ ಸೀನಿಯರ್ ಲೀಡರ್ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಶಿವರಾಮಣ್ಣ. ಅಂಥವ್ರ ಬಗ್ಗೆ ಮಾತಾಡಕ್ಕೆ ನಿಮಗೆ ನೈತಿಕತೆ ಇಲ್ಲ. ನೀವು ಇವತ್ತು ಅಧಿಕಾರ ಇದೆ, ಮಂತ್ರಿ ಆಗಿದ್ದೀರಾ ಅಂತ ಹಾಸನಕ್ಕೆ ಬಂದಿರ್ಬೋದು. 20 ವರ್ಷ ಅವರ ಹತ್ರ ಜೊತೆ ನಿಂತು ಇವತ್ತು ಎಲ್ಲ ಕಾರ್ಯಕರ್ತರ ಸಮಸ್ಯೆಗಳನ್ನು ಕೇಳ್ತಿರೋರು ಯಾರಾದ್ರೆ ಅದು ಶಿವರಾಮಣ್ಣ. ನೀವು ಇವತ್ತು ಅಧಿಕಾರ ಇದೆ ಅಂತ ಏನೇನೋ ಮಾತಾಡ್ತೀರಾ. ನಿಮ್ಗೆ ಜನ ಪಾಠ ಕಲಿಸಿದ್ರು 2015ರಲ್ಲಿ. ನೀವು ಸೋಲಿನ ರುಚಿ ಕಾಣ್ತಿದ್ದೀರಾ, ಆದ್ರೂ ಇವತ್ತು ಮಾತಾಡ್ತೀರಾ ಸೋಲಿರೋರ ಬಗ್ಗೆ. ಇವತ್ತು ಎಲ್ಲಿಂದನೋ ಬಂದಿರೋರ ಬಗ್ಗೆ ಮಾತಾಡ್ತೀರಾ ನೀವು. 40 ವರ್ಷ ಪಕ್ಷ ನಿಷ್ಠೆ ಏನು ಅಂತ ತೋರಿಸಿರೋದು ಹಾಸನ ಜಿಲ್ಲೆ ಶಿವರಾಮಣ್ಣ ಸ್ವಾಮಿ. ಇದು ನೀವು ಮಾತಾಡಬೇಕಾಗತ್ತೆ. ಶಿವರಾಮಣ್ಣನ ಬಗ್ಗೆ ಕ್ಷಮೆ ಯಾಚಿಸ್ಬೇಕಾಗತ್ತೆ. ಯಾಕೆ ಅಂತ ಕೇಳ್ತೀರಾ? ಇವತ್ತು ಕಾರ್ಯಕರ್ತರು ಉಳಿಸ್ಕೊಂಡ್ ಬಂದಿರೋ ಶಿವರಾಮಣ್ಣನ ಬಗ್ಗೆ ಅವನು ಇವನು ಅಂತ ಮಾತಾಡ್ತೀರಲ್ಲ. ನೀವು ಎಷ್ಟು ಸಲ MLA ಆಗಿದ್ದೀರಾ? 1989ರಲ್ಲಿ ಮೊದಲನೇ ಬಾರಿ MLA ಆದಾಗ, 2004ರಲ್ಲಿ ಮಂತ್ರಿ ಆದಾಗ ನೀವು ಶಿವರಾಮಣ್ಣ 2004ರಲ್ಲಿ ಮಂತ್ರಿ ಆದಾಗ ನೀವು ಮೊದಲನೇ ಬಾರಿ MLA ಆಗಿ ಆಯ್ಕೆ ಆಗಿರ್ತಾರ. ಅಂತ ಸೀನಿಯರ್ ಲೀಡರ್ನ ನೀವು ಇವತ್ತು ಮಾತಾಡ್ತೀರಾ ಅಂದ್ರೆ ನಿಮಗೆ ನೈತಿಕತೆ ಏನಿದೆ? ನೀವು ಹಾಸನ ನಾಯಕನ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ದೀರಾ ಅಂದ್ರೆ ನಿಮ್ಗೆ ನೈತಿಕತೆ ಏನಿದೆ ಅಂತ ಹೇಳ್ಬೇಕು. ನೀವು ಕ್ಷಮೆ ಯಾಚನೆ ಮಾಡಿಲ್ಲ ಅಂದ್ರೆ ಹಾಸನ ಜಿಲ್ಲೆಗೆ ನೀವು ಯಾವಾಗ ಬರ್ತೀರೋ ಅವತ್ತೇ ಮುತ್ತಿಗೆ ಹಾಕಿ ನಿಮ್ಮನ್ನ ಕ್ಯಾತ್ಸಂದ್ರಗೆ ಬಿಟ್ಟು ಬರೋ ಕೆಲಸ. ನೀವು ಇವತ್ತು ಮಂತ್ರಿ ಆಗಿದ್ದೀರಾ, ಅಧಿಕಾರ ಇದೆ ಅಂತ ಏನೇನೋ ಹೇಳ್ತೀರಾ. ನೀವು ಅರ್ಥ ಮಾಡ್ಕೊಂಡು ಮಾತಾಡಿ. ಇಡೀ ಹಾಸನ ಜಿಲ್ಲೆ ಕಾರ್ಯಕರ್ತರು, ಹಾಸನ ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಶಿವರಾಮಣ್ಣ ಅಭಿಮಾನಿಗಳಿಗೆ ಇವತ್ತು ನೋವಾಗಿದೆ. ನೀವು ಇದಕ್ಕೆ ಕ್ಷಮೆ ಯಾಚನೆ ಮಾಡಬೇಕು. ನಾವು
ನಮಗೆ ಅಂತ ಸಚಿವರ ಅವಶ್ಯಕತೆ ಇಲ್ಲ. ನಮಗೆ ಕಾರ್ಯಕರ್ತರು ಮನಸ್ಸು ಏನಿದೆ ಅಂತ ತಿಳ್ಕೊಳ್ಳೋ ಉಸ್ತುವಾರಿ ಬೇಕಾಗಿದ್ದಾರೆ, ಅಂಥವ್ರು ಬೇಕಾಗಿದ್ದಾರೆ. ದಯವಿಟ್ಟು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಮಾಡ್ತೀನಿ, ಇಂಥ ಸಚಿವರು ನಮಗೆ ಬೇಕಿಲ್ಲ. ದಯವಿಟ್ಟು ಬೇರೆಯವರು ಕಾರ್ಯಕರ್ತರ ಮನಸ್ಸನ್ನು ತಿಳ್ಕೊಳ್ಳೋರು, ಕಾರ್ಯಕರ್ತರ ಕಷ್ಟ ತಿಳ್ಕೊಳ್ಳೋ ಅಂತ ಸಚಿವರನ್ನು ನಮಗೆ ಕೊಡಿ ಅಂತ ಹೇಳಕ್ಕೆ ನಾನು ಈ ಸಮಯ. ನನ್ನ ಹೆಸರು ಸಮೀರ್, ಯುವ ಕಾಂಗ್ರೆಸ್ ಅಧ್ಯಕ್ಷ, ಹಾಸನ ಜಿಲ್ಲಾ ಅಲ್ಪಸಂಖ್ಯಾತರ ಪ್ರಧಾನ ಕೊಡ್ತಾ ಇದ್ದೀವಿ. ಏನು ಹಾಸನ ಜಿಲ್ಲೆಯಲ್ಲಿ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, 4 ಸತಿ ಶಾಸಕರಾಗಿ, 1 ಸತಿ ಸಚಿವರಾಗಿ, 1 ಸತಿ ಜಿಲ್ಲಾ ಅಧ್ಯಕ್ಷರಾಗಿ, KPCC ಉಪಾಧ್ಯಕ್ಷರಾಗಿ, ಇವತ್ತು AICC ಸದಸ್ಯರಾಗಿದ್ದಾರೆ. 45 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿರೋಂಥವ್ರಿಗೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರವರು ಅವರು ಯಾರು ಇವರು ಅಂತ ಮಾತಾಡ್ತಾರೆ. 45 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಈ ಜಿಲ್ಲೆಯಲ್ಲಿ. ಅಂಥವ್ರಿಗೆ ಇವತ್ತು ಅವ್ರ ಬೇಸರ, ಅವರ ಕಾರ್ಯಕರ್ತರಿಗೆ, ಅವರ ಬೆಂಬಲಿಗರಿಗೆ ಬೇಸರ ಆದಂಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿರೋದು ಒಂದು ರೀತಿ ಏನು ಅನ್ಸುತ್ತೆ ನಿಮಗೆ? ಅದು ಎಲ್ಲೋ ಒಂದು ಕಡೆ ನಮಗೆ ನೋವಾಗಿದೆ. ಅವ್ರ ಬೆಂಬಲಿಗರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಾಗಿದೆ. ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೈದಿಲ್ಲ, ಮುಖಂಡರು ಅವ್ರು ಹೇಳಿದ್ದು ಯಾವುದೋ ಒಂದು ಕ್ಷೇತ್ರ ಇಟ್ಕೊಂಡು ತಿರುಗಿ ಎಲ್ಲ ಮಾಡಲಿ ಆತ ಸಂಬಂಧಪಟ್ಟ 2004 ಮೊದಲನೇ ಬಾರಿ MLA ಆದರು. 2008 ಮತ್ತೆ ಸೋತರು. ಅವರು 2013 ಗೆದ್ರು. 2018 ಮತ್ತೆ ಸೋತರು. ಅವ್ರಿಗೂ ಜನ ಸೋಲಿನ ರುಚಿ ತೋರಿಸಿದ್ದಾರೆ, ಅವ್ರಿಗೂ ತೋರಿಸಿದ್ದಾರೆ. ಇವರು ಮಂತ್ರಿಯಾಗಿ, ಇವರು ಮೊದಲನೇ ಸತಿ ಶಾಸಕರಾಗಿ ಟೈಮಲ್ಲಿ ಸಚಿವರು ಶಿವರಾಮಣ್ಣವರು ಆವತ್ತ ಮಂತ್ರಿ. ಅವರು ಹೇಳ್ತಾ ಇರೋದು ಏನಾದರೂ ಆರೋಪ, ತಾಲೂಕು ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಅವರು ಮಾತಾಡಲಿ, ಮುಖಂಡರುಗಳು ಇದು ಮಾಡೋದು ನಾನೇನು ಆ ರೀತಿ ನಾನು ಹೇಳಿಲ್ಲ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಶಿವರಾಮಣ್ಣವ್ರಿಗೆ ಅವರು ಹೆಸರು ತಗೊಂಡು ಹೇಳಿದಾರಲ್ಲ, ಒಂದು ಕ್ಷೇತ್ರ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂತ. ಇವ್ರು ಜನ ಇವ್ರಿಗೂ ಸೋಲಿನ ರುಚಿ ತೋರಿಸಿದಾರಲ್ಲ, ಜನ ಇವ್ರಿಗೆ ಸೋಲಿನ ರುಚಿ ತೋರಿಸಿಲ್ಲ. ಇವ್ರಿಗೂ 2 ಸತಿ ಸೋಲಿನ ರುಚಿ ತೋರಿಸ್ಯಾರ ಜನ. ರಾಜಣ್ಣ ಅವರು ಈಗ ಹೇಳಿದ್ದಾರೆ, ಈಗ ಏನಂತ ನಾಳೆ ಅರಸಿಗೆರೆಗೆ ಬರ್ತಿದ್ದಾರೆ. ನಾವು ಮುದ್ಕೆ ಹಾಕೋಕ್ಕೂ ಅವ್ರಿಗೆ ನಾವು ಹಿಂದೆ ಸರಿಯಲ್ಲ. ನಾಳೆ 45 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಐತೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, 4 ಸತಿ ಶಾಸಕರಾಗಿ, 1 ಸತಿ ಮಂತ್ರಿಯಾಗಿ, 1 ಸತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ರಾಜ್ಯ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿ, ಇವತ್ತು AICC ಸದಸ್ಯ ಆಗೋ ಮಟ್ಟನೂ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಲೀಡರ್ಗಳು ಮಾತಾಡಿದ ತಕ್ಷಣ ಏನು ಡ್ಯಾಮೇಜ್ ಆಗಲ್ಲ. ಜನ ಈ ಸತಿ ಕಾಂಗ್ರೆಸ್ ಏನು 5 ಯೋಜನೆ ಇವರು ಮಾಡಿದ್ದಾರೆ, ಗ್ಯಾರಂಟಿಗಳನ್ನು, ಅದ್ರ ಮೂಲಕ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ. ಯಾವ ಲೀಡ್ರಿಗೂ ಇವ್ರಿಗೆ ನೋಡಿ ಜನ ವೋಟ್ ಹಾಕ್ತಾ ಇಲ್ಲ. ಪ್ರೆಸ್ ಮೀಟ್ ಮಾಡೋ ಬದಲು ನಿಮ್ಮ ಸಂಬಂಧಪಟ್ಟ ಜಿಲ್ಲಾ ಅಧ್ಯಕ್ಷರಿಗೆ ನೀವು ಒಂದು ದೂರು ಕೊಡಬಹುದಾಯ್ತಲ್ವಾ? ಜಿಲ್ಲಾ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ ಕಾಣೆ ಆಗಿದ್ದಾರೆ. ಎಷ್ಟು ಸತಿ ಬಂದಿದ್ದಾರೆ ಈ ಜಿಲ್ಲಾ ಅಧ್ಯಕ್ಷ ಆಗಿದ್ಮೇಲೆ ಅರಸೀಕೆರೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಪರ್ಕಕ್ಕೆ, ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಎಷ್ಟು ಸತಿ ಮಾಡಿದ್ದಾರೆ. ಅವರು ಈ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಣೆ ಆಗಿದ್ದಾರೆ. ಕಾರ್ಯಕರ್ತರಿಗೆ ಸ್ಪಂದಿಸ್ತಿಲ್ಲ. ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಯಾರಂತ ಗೊತ್ತಿಲ್ಲ. ಅವ್ರು ಪಾಪ ಮೂಲ BJPಯಲ್ಲಿದ್ದವರು, ಅವ್ರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಯಾರಂತ ಗೊತ್ತಿಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇಂಥ ಬೆಳವಣಿಗೆ ಆಗದೆ ಮುಂದೆ ಲೋಕಸಭೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿರೋ ಅಂತವ್ರಿಗೆ ಪಾಲ್ಗೊಳ್ಳೋಕೆ ಬೆಲೆ ಸಿಗ್ತಾ ಇಲ್ಲ. ಇಲ್ಲಾಂದ್ರೆ JDS ಇಂದ ಬಂದವ್ರಿಗೆ ಬೆಲೆ ಸಿಗ್ತಾ ಇದೆ, ಇಲ್ಲಾಂದ್ರೆ BJP ಇಂದ ಬಂದವ್ರಿಗೆ ಬೆಲೆ ಸಿಗ್ತಾ ಇದೆ. ಇದು KPCC ಅಧ್ಯಕ್ಷರು ಗಮನಕ್ಕೆ ತಗೊಂಡೋಗ್ತೀವಿ. ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಜಾ ಮಾಡಬೇಕು, ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇರೆಯವರಿಗೆ ನೇಮಕ ಮಾಡಬೇಕು. ಈ ಜಿಲ್ಲೆಯಲ್ಲಿ ಸೋನಿಯಾ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಏನು ಕೊಡುಗೆ ಇಲ್ಲ ನಮ್ಮ ಜಿಲ್ಲೆಗೆ. ಇನ್ನು ಮಾಜಿ ಸಚಿವರು B. ಶಿವರಾಮಣ್ಣ ಅವ್ರದ್ದು ಈ ಜಿಲ್ಲೆಗೆ ಸೇವೆನೂ ಇದೆ, ಈ ಜಿಲ್ಲೆಗೆ ಕೊಡುಗೆನೂ ಇದೆ ಕಾಂಗ್ರೆಸ್ ಪಕ್ಷಕ್ಕೆ.
ಮಾಜಿ ಸಚಿವರು ಒಂದು ಕ್ಷೇತ್ರ ಇಟ್ಕೊಂಡಿಲ್ಲ ಅಲ್ವಾ? ಒಂದು ಕ್ಷೇತ್ರ ಇಟ್ಕೊಂಡಿಲ್ಲ. ಹಾಸನ ಆಯ್ತು, ಬೇಲೂರು ಆಯ್ತು, ಅರಸೀಕೆರೆ ಆಯ್ತು, ಹಿಂಗೆ ಆಯ್ತಿರೋದಲ್ವಾ? ಒಂದು ಕ್ಷೇತ್ರ ಇಟ್ಕೊಂಡಿದ್ರೆ ಹೋಗಿದ್ಮೇಲೆ ಅವ್ರಿಗೆ ಸರಿಯಾಗಿ ಕ್ಷೇತ್ರ ಇದ್ದಾಗಿಲ್ಲ. ಅರಸೀಕೆರೆ ಕ್ಷೇತ್ರ ಇದ್ದಾಗ 4 ಸತಿ ಕಂಟಿನ್ಯೂಸ್ ಆಗಿ MLA ಆದ್ರು, 1 ಸತಿ ಮಂತ್ರಿ ಆದ್ರು. ಅರಸೀಕೆರೆ ಮಾತೆ ಕೆಳಗಿರ್ಲಿಲ್ಲ ಅಲ್ವಾ? ಇದು ಅದು ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ. ಕಾರ್ಯಕರ್ತರು ನೀವು ಹೇಳ್ಬೋದಾಯ್ತಲ್ವಾ? ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಈಗ ಹಿಂದೆಲ್ಲ ಅಧಿಕಾರ ತಗೊಂಡು ಅನುಭವಿಸೋದಲ್ವಾ? ಹೈಕಮಾಂಡ್ ತೀರ್ಮಾನ, ಟಿಕೆಟ್ ಕೊಡೋದು ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದು ಹೈಕಮಾಂಡ್ ಎಲ್ಲಿಗೆ ಕಳ್ಸತ್ತೆ ಅಲ್ಲಿಗೆ ಹೋಗ್ತಾರೆ ಅವರು. ನಾವು ಪಕ್ಷ ಸಿದ್ಧಾಂತ ಇಟ್ಕೊಂಡಿರೋರು ಅವರು. ಬೇರೆಯವ್ರಂಗೆ ವಲಸೆ ಬಂದಿ ಇದಿಲ್ಲ. ಅವರು ಒಂದು ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಅವರಿಗೆ. ಈಗ ನಿಮ್ಮ ಹೇಳಿಕೆ ನೋಡಿದ್ರೆ ಮೂಲತಃ ಕಾಂಗ್ರೆಸ್ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಈಗ ಏನಾಗಿದೆ, ಈ ಶಾಸಕರು ಅರಸೀಕೆರೆಯಲ್ಲಿ ಶಾಸಕರು JDS ಇಂದ ಬಂದಿರೋರು, ಜಿಲ್ಲಾ ಉಸ್ತುವಾರಿ ಸಚಿವರು JDS ಇಂದ ಬಂದಿರೋರು, ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು BJP ಇಂದ ಬಂದಿರೋರು. ಹಂಗಾಗಿ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆಲೆ ಸಿಗ್ತಾ ಇಲ್ಲ. ಮೂಲಕ ಕಾಂಗ್ರೆಸ್ನವರಿಗೆ ಬೆಲೆ ಸಿಗ್ತಾ ಇಲ್ಲ ಇಲ್ಲಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ ಕಾಣೆ ಆಗಿದ್ದಾರೆ. ನೀವೇ ಒಂದು ನಿಯೋಗ ಹೋಗಿ ಶಿವರಾಮಣ್ಣವ್ರ ಜೊತೆ ಒಂದು ನಿಗಮ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡ್ತೀವಿ. ಈಗ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರಿಗೂ ಭೇಟಿ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಗಮನಕ್ಕೆ ತಗೊಂಡ್ಬರ್ತೀವಿ. ಅವ್ರ ಗಮನಕ್ಕೆ. ತಾವೇನಾಗಿರೋದು? ನಾನು ಮಾಜಿ ನಗರಸಭಾ ಸದಸ್ಯ. ಇವನು ನೀವು ಸಮೀರ್, ಏನು ಹೇಳಕ್ ಪಡ್ತೀರಾ ಸಮೀರ್ ಈ ಸಂದರ್ಭದಲ್ಲಿ? ಏನು